ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ದಿನ ನಾನು ಜೆ ಪಿ ನಗರಲ್ಲಿ ಒಂದು ಎಕ್ಸಿಬಿಷನ್ನ ಹಾಕಿದರು. ಸೊ ಅಲ್ಲಿ ಹೋಗಿದ್ವಿ. ಇದು ಬಂದು ಅಂಡರ್ ವಾಟರ್ ಫಿಶ್ ಟನಲ್ ಎಕ್ಸಿಬಿಷನ್ ಅಂತ, ನೀರಿನೊಳಗಿನ ಮೀನು ಸುರಂಗ ಪ್ರದರ್ಶನ ಅಂತ ಹೇಳ್ತೀವಿ. ಸೊ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹೊರಗಡೆ ಎಲ್ಲನೂ ನೋಡಿ, ಒಳಗಡೆ ಎಷ್ಟೊಂದು ಫಿಶಸ್ನ ಅವರು ಇಟ್ಟಿದ್ದಾರೆ ಅಂದರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಸೊ ಒಳಗಡೆ ಎಲ್ಲ ಹೇಗೆ ಟನ್ನಲ್ ನಮಗೆ ಕಾಣಿಸುತ್ತಲ್ವ, ಸೊ ಸುರಂಗ, ಸೊ ಅದೇ ರೀತಿ ನಮಗೆ ಇಲ್ಲಿ ಅರೇಂಜ್ ಮಾಡಿದರು. ತುಂಬ ರೀತಿಯಾದಂಥ ಒಂದು ಜಾತಿಯ ಫಿಶಸ್ ಎಲ್ಲನೂ ಸಹ ಅವರಿಲ್ಲಿ ಎಕ್ಸಿಬಿಷನಲ್ಲಿ ಇಟ್ಟಿದ್ರು. ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ, ಯೆಲ್ಲೋ ಕಲರ್ದು. ಸೊ ಗೋಲ್ಡನ್ ಫಿಶ್ ಎಷ್ಟೊಂದಿದ್ದಾವೆ ನೋಡಿ ಇಲ್ಲಿ. ತುಂಬ ಚೆನ್ನಾಗಿದ್ವು. ಒಳಗಡೆ ಅರೇಂಜ್ಮೆಂಟ್ ಎಲ್ಲ ತುಂಬ ನೀಟಾಗಿ ಮಾಡಿದರು. ಯಾವುದೇ ರೀತಿಯಾದಂಥ ಸ್ಮೆಲ್ ಆಗಲಿ ಅಥವಾ ಗಲೀಜಿರೋದಾಗಲಿ ಏನೂ ಇರಲಿಲ್ಲ. ತುಂಬ ನೀಟಾಗಿ ಅರೇಂಜ್ ಮಾಡಿದರು ಎಲ್ಲನೂ. ಹಾಗೆ ಇಲ್ಲಿ ಒಂದು ಸಾಯಂಕಾಲ ಒಂದು 5ರಿಂದ 6 ಗಂಟೆ ಅನ್ಕೋತೀನಿ. ಸೊ ಈ ಟೈಮಲ್ಲಿ ಯಾರೂ ಸಹ ಅಷ್ಟೊಂದು ರಶ್ಶು ಇರಲಿಲ್ಲ. ತುಂಬ ಆರಾಮಾಗಿ ನೋಡ್ಕೊಂಡು ನಾವು ಹೋದ್ವಿ. ನೋಡಿ ಇಲ್ಲಿ ಸ್ಮಾಲ್ ಕಲರ್ ಆಗಿರೋಂಥ ಒಂದು ಫಿಶಸ್ ಎಷ್ಟೊಂದಿದೆ ನೋಡಿ. ಇದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಮಕ್ಕಳೆಲ್ಲ ಈ ಥರದ್ದು ನೋಡಿದ್ರೆ ತುಂಬ ಖುಷಿ ಪಡ್ತಾರೆ ಇದನ್ನೆಲ್ಲನೂ. ಸೊ ಈ ಥರದನ್ನ ನೋಡಿದ್ರೆ ಅವ್ರಿಗೆ ನಾಲೆಡ್ಜು ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ನೋಡೋದ್ರಿಂದ ಅವ್ರಿಗೂ ಸಹ ತುಂಬಾ ಖುಷಿ ಆಗುತ್ತೆ. ನೋಡಿ ಇದು ಅಂತ ಥರದ ಒಂದು ಫಿಶ್ಶು. ಎಷ್ಟೊಂದು ಫಿಶಸ್ ಇದ್ದಾವೆ ನೋಡಿ ಇಲ್ಲಿ. ನೋಡೋದಕ್ಕಂತೂ ತುಂಬ ಚೆನ್ನಾಗಿದ್ದಾವೆ ಎಲ್ಲನೂ. ನೋಡಿ ಈ ಥರ ಅರೇಂಜ್ ಮಾಡಿದ್ದಾರೆ. ಸೊ ಒಳಗಡೆ ಟನಲ್ ಹೇಗಿರುತ್ತೆ ಸುರಂಗ, ಸೊ ಆ ಥರ. ಸೊ ಮೇಲೇನೂ ನಾವು ಕಾಣ್ಬೋದು ನೋಡಿ ಎಷ್ಟು ಚೆನ್ನಾಗಿ. ಆ ಒಂದು ಕಲರ್ ಆಗಿರುವಂಥ ಲೈಟ್ಸ್ಗೂ ಸಹ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ವು ಅವೆಲ್ಲನೂ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ನೀವು ಸಹ ಒಂದು ಸರಿ ನೋಡಿ ಹೋಗಿ, ತುಂಬ ಚೆನ್ನಾಗಿದೆ. ಸೊ ಹೀಗೆ ಒಳಗಡೆ ಇರ್ತಾಯಿದ್ರೆ ತುಂಬಾ ಫಿಶಸ್, ತುಂಬ ವೆರೈಟೀಸ್ ಆಫ್ ಫಿಶಸ್ನ ಅವರಲ್ಲಿ ಎಕ್ಸಿಬಿಷನಲ್ಲಿ ಇಟ್ಟಿದ್ದಾರೆ ನೋಡಿ. ಎಷ್ಟೊಂದಿದಾವಲ್ಲ. ನನಗೆ ಕೆಲವೊಂದು ಫಿಶಸ್ ನೇಮ್ಸ್ ಎಲ್ಲ ನನಗೆ ಗೊತ್ತಿಲ್ಲ. ಸೊ ಹಾಗೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ತುಂಬಾ ಚೆನ್ನಾಗಿದ್ದಾವೆ. ಸೊ ಈ ಒಂದು ಫಿಶಸ್ನ ನಾವು ಮನೆಯಲ್ಲೂ ಸಹ ಇಟ್ಕೊಂಡ್ರೆ ಅದು ತುಂಬ ಒಳ್ಳೆಯದು ಅಂತಲೂ ಸಹ ಹೇಳ್ತಾರೆ. ಸೊ ಈ ಥರ ಕೆಲವೊಂದು ಫಿಶಸ್ನ ನಾವು ಮನೇಲಿ ಇಟ್ಕೊಳ್ಳೋದ್ರಿಂದ ನಮಗೂ ಸಹ ಖುಷಿ ಆಗುತ್ತೆ, ಹಾಗೂ ಮಕ್ಕಳಿಗೂ ಸಹ ಅದರ ಜೊತೆ ಒಂದು ನೋಡ್ತಾ ಅವುಗಳನ್ನ ತುಂಬಾ ಇಷ್ಟಪಡೋದಕ್ಕೆ, ಅವುಗಳ ಬಗ್ಗೆ ಅವ್ರಿಗೆ ನಾಲೆಡ್ಜು ಸಹ ಬೆಳೆಯುತ್ತೆ. ನೋಡಿ ಎಷ್ಟೊಂದು ಫಿಶಸ್ ಇದೆ ಇಲ್ಲಿ. ಸೊ ಈ ಥರದ್ದನ್ನೆಲ್ಲ ನಾವು ಮಕ್ಕಳಿಗೆ ತೋರಿಸಿದಾಗ ಅವ್ರಿಗೆ ಕ್ಯೂರಿಯಸ್ ಜಾಸ್ತಿ ಆಗುತ್ತೆ. ಸೊ ಅದರ ಬಗ್ಗೆ ತಿಳ್ಕೋಬೇಕು. ಸೊ ಅದು ಯಾಕೆ ನೀರಲ್ಲಿರುತ್ತೆ, ಸೊ ಅದು ಹೇಗೆ ಉಸಿರಾಡುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ತುಂಬಾ ಕ್ವಶನ್ಸ್ ಅವರು ಕ್ವಶನ್ ಟ್ಯಾಗ್ ಥರ ಕೇಳ್ತಾನೇ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಜೊತೆ ಅಂತೂ ಹೋದರೆ ತುಂಬ ಕ್ವಶನ್ಸು, ಮತ್ತು ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ ಜೊತೆ ಹೋದಾಗ. ಸೊ ಹಾಗೇ ಇದರ ಒಳಗಡೆ ಸೇಫ್ಟಿ ಮೆಜರ್ಸು ಅಷ್ಟೇ ತುಂಬ ಚೆನ್ನಾಗಿ ಅವರು ತಗೊಂಡಿದ್ದಾರೆ ನೋಡಿ. ಇಲ್ಲೆಲ್ಲ ಫೈರ್ ಎಕ್ಸ್ಟಿಂಗ್ವಿಷರ್ಸ್ನ ಇಟ್ಟಿದ್ದಾರೆ. ಸೊ ಹಾಗೆ ಒಳಗಡೆ ಹೋದಾಗ ಇಲ್ಲಿ ತುಂಬಾ ಸ್ಟಾಲ್ಸನ್ನು ಅವರು ಅರೇಂಜ್ ಮಾಡಿದರು ನೋಡಿ. ಎಷ್ಟೊಂದು ಸ್ಟಾಲ್ಸ್ ಇದ್ದಾವೆ. ಸೊ ಮನೆಗೆ ಬೇಕಾದಂಥ ತುಂಬ ಕಿಚನ್ ಐಟಮ್ಸ್ ಆಗ್ಬೋದು, ಲೇಡೀಸ್ ವೇರ್ ಆಗ್ಬೋದು, ಜ್ಯುವೆಲ್ಲರೀಸ್ ಆಗ್ಬೋದು, ಮುಖ್ಯವಾಗಿ ಮಕ್ಕಳಿಗೆ ಆಟದ ಸಾಮಾನುಗಳು, ಸ್ಪೆಕ್ಸು, ಮತ್ತು ಅವ್ರಿಗೆ ಒಂದು ಮಾಸ್ಕು ಎಲ್ಲನೂ ಸಹ ತುಂಬಾ ಅರೇಂಜ್ ಮಾಡಿದರು ಇಲ್ಲಿ. ಸೊ ವಾಚಸ್ ನೋಡ್ಬೋದು ಇಲ್ಲಿ, ಮತ್ತು ಕನ್ನಡಿಗಳು, ಸ್ಪೆಕ್ಸ್ನ ನೋಡ್ಬೋದು. ವಾಚಸ್ ಇಲ್ಲಿದೆ. ಹಾಗೆ ಡಾಲ್ಸ್, ಟಾಯ್ಸ್ ಎಲ್ಲ ಸಹ ತುಂಬಾ ಇದ್ದಾವೆ. ಸೊ ಇಲ್ಲಿ ನೋಡಿದರೆ ಲೇಡೀಸ್ ಜ್ಯುವೆಲ್ಲರೀಸು ಅವು ಸಹ ತುಂಬಾ ಶಾಪ್ಸ್ ಇದ್ವು ಇಲ್ಲಿ. ಸೊ ಹಾಗೆ ಪಿಕ್ಕಲ್ಸ್ ಇದನ್ನು ಸಹ ನಾವು ನೋಡ್ಬೋದು. ತುಂಬಾ ಚೆನ್ನಾಗಿತ್ತು. ಯಾವುದೂ ಸಹ ತುಂಬ ಬೆಲೆ ಇದೆ ಅಂತ ನಾವು ಹೇಳೋದಕ್ಕಾಗಲ್ಲ. ಎಲ್ಲನೂ ರೀಸನಬಲ್ ರೇಟಲ್ಲಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು. ಸೊ ನಾನಿಲ್ಲಿ ಒಂದು 2 ಕುರ್ತೀಸ್ನ ತೊಗೊಂಡೆ, ಪ್ಯೂರ್ ಕಾಟನ್ ಅಂತ ಹೇಳಿ. ತುಂಬ ಚೆನ್ನಾಗಿದ್ವು. ಮತ್ತು ಕೆಲವೊಂದು ಐಟಮ್ಸ್ ನೋಡಿ ಇಲ್ಲಿ, ಕಿಚನ್ ಸೆಟ್ಟು ಬರೀ ಒಂದು ಪ್ಲೇಟ್ ಬಂದು 20 ರುಪೀಸ್ ಅಂತೆ. ಬಟ್ ತುಂಬಾ ಚೆನ್ನಾಗಿದ್ವು, ತೊಗೋಬೋದು. ಹಾಗೆ ಇಲ್ಲಿ ಕೆಲವೊಂದು ಗೇಮ್ಸ್ನ ಆಡೋದಕ್ಕೂ ಸಹ ಇಟ್ಟಿದ್ದರು. ಸೊ ಗನ್ನಲ್ಲಿ ಶೂಟ್ ಮಾಡುವಂಥದ್ದು, ಮತ್ತು ಸಣ್ಣ ಬಾಲ್ನ ರೋಲ್ ಮಾಡುವಂಥದ್ದು. ಸೊ ಹೀಗೆ ಹಲವಾರು ಗೇಮ್ಸು ಇದ್ವು. ಸೊ ಇಲ್ಲೆಲ್ಲ ಬರೀ ಲೇಡೀಸ್ ವೇರ್ ಜಾಸ್ತಿ ಇತ್ತು, ಹಾಗೆ ಜ್ಯುವೆಲ್ಲರೀಸು, ಹಾಗೆ ಮಕ್ಕಳಿಗೆ ಬೇಕಾದಂಥ ಟಾಯ್ಸ್ನ ನೋಡ್ಬೋದು. ಸೊ ಹಾಗೆ ಇನ್ನು ಸ್ವಲ್ಪ ಮುಂದೆ ಬಂದಾಗ ಸೊ ಇಲ್ಲಿ ಬಂದು
ಮಕ್ಕಳು ಮತ್ತು ದೊಡ್ಡವರು ಆಡುವಂಥ ಒಂದು ಪ್ಲೇ ಥಿಂಗ್ಸ್ನ ಇಟ್ಟಿದ್ರು. ನೋಡಿ ಇಲ್ಲಿ ಜಾಯಿಂಟ್ ಮಿಲ್ ಅಂತ ಹೇಳ್ತಾರೆ ಅದನ್ನು, ಜಾಯಿಂಟ್ ವೀಲು. ಸೊ ಇದು ಇಲ್ಲೇನು ರಶ್ಶು ಇರಲಿಲ್ಲ, ಇಲ್ಲೂ ತುಂಬಾ ಖಾಲಿ ಇತ್ತು. ಸೊ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾರೆ, ಬಟ್ ತುಂಬಾ ಜನ ಅಂತೂ ತುಂಬಾ ಕಮ್ಮಿ ಇದ್ದರು. ಸೊ ಇದು ಬಂದು ಮಕ್ಕಳಾಡುವಂಥ ಒಂದು ಟ್ರೈನು. ಸೊ ಇದು ಅಷ್ಟೇ 3 ವರ್ಷದ ಮಕ್ಕಳಿಗೆ ಫ್ರೀ ಇದೆ. ಹಾಗೆ 3 ವರ್ಷದ ನಂತರದ ಮಕ್ಕಳಿಗೆ ಒಬ್ಬರಿಗೆ ಬಂದು 100 ರೂಪೀಸ್ ಅವರು ಟಿಕೆಟು ಇಟ್ಟಿದ್ದಾರೆ. ಹಾಗೆ ಇದು ಬಂದು ಫ್ರಾಗ್ ಟ್ರೈನು. ಒಳ್ಳೆ ಫ್ರಾಗ್ ಹೇಗೆ ಹೋಗುತ್ತಲ್ಲ ಜಂಪ್ ಮಾಡಿಕೊಂಡು, ಸೊ ಅದೇ ಥರ ಈ ಒಂದು ಫ್ರಾಗ್ದು ಟ್ರೈನನ್ನು ಸಹ ಅರೇಂಜ್ ಮಾಡಿದರು. ಇದು ಸಹ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗಂತೂ ಇದು ತುಂಬ ಖುಷಿಯಾಗುತ್ತೆ ಇದರಲ್ಲಿ ಆಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಲ್ವಾ. ಸೊ ನೀವು ಸಹ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಒಂದು ಸರಿ ಭೇಟಿ ನೀಡಿ. ತುಂಬಾ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡ್ತಾರೆ. ಸೊ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ತಪ್ಪದಿರ ಈ ಒಂದು ಜಾಗಕ್ಕೆ ಭೇಟಿ ನೀಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್.